ಚಿಕ್ಕಮಗಳೂರಿನ ಹೆಸಗೋಡು ಗ್ರಾಮದಲ್ಲಿ ನಡೆದಿದೆ. ಕಡಬೆಯ ಮರಿ ಆಡುತ್ತಿದ್ದ ವೇಳೆ ಶ್ವಾನಗಳು ದಾಳಿಗೆ ಮುಂದಾಗಿದೆ. ಈ ವೇಳೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಕಡಬೆ ಮರಿಯನ್ನ ರಕ್ಷಿಸಿದ್ದಾರೆ. ನಂತರ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಡಬೆಯನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಶಿವಮೊಗ್ಗದ ಜೆಎನ್ಸಿಸಿ ಕ್ರಿಕೆಟ್ ಮೈದಾನದಲ್ಲಿ ಜಿಲ್ಲಾಡಳಿತದಿಂದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಶಿವಮೊಗ್ಗದ ವಿವಿಧ ಇಲಾಖೆಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಸಂಘ ಸಂಸ್ಥೆಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಆಗ ಪರಸ್ಪರ ಬಾಂಧವ್ಯ ಬೆಸೆಯುತ್ತೆ ಅಂತ ಹೇಳಿದರು. ಕ್ರೀಡಾಕೂಟದಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸಿತ್ತು. ಪಂಚಾಯತ್ ಇಲೆವೆನ್ ಶಿವಮೊಗ್ಗ ಶ್ರೀಯುತ ಹೇಮಂತ್ ಸರ್ ತಂಡದ ಕಪ್ತಾನ್ ಇದ್ದಾರೆ. ಎಂದು ಚಪ್ಪಳ ಜೋರಾಗಿ ತಪ್ಪಬೇಕಂತ ಕೇಳ್ಕೊಳ್ತಾರೆ. ಹನುಮಂತಪ್ಪ ಸರ್ ಇದ್ದಾರೆ, ಡಾಕ್ಟರ್ ಹನುಮಂತಪ್ಪ ಸರ್ ಅವರು ಕೂಡ ಹಲವು ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇವತ್ತೆಲ್ಲರೂ ಕೂಡ ಲಿಂಗರಾಜ್ ಸರ್ ಇದ್ದಾರೆ, ಎಲ್ಲ ಅನೇಕ ಹಿರಿಯ ಅಧಿಕಾರಿಗಳಿದ್ದೀರಾ. ಎಲ್ಲರೂ ಕೂಡ ಈ ಒಂದು ಶಿವಮೊಗ್ಗ ನಿಖಿಲ್ ಕುಮಾರ್ ಸರ್ ಕ್ಯಾಪ್ಟನ್ ಇದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕಿನವರೆಗೆ ತ್ರಿವೇಣಿ ಸಂಗಮದಲ್ಲಿ ಮಹಾ ಕುಂಭಮೇಳ ನಡೆಯಲಿದೆ. ಈಗಾಗಲೇ ಕುಂಭಮೇಳಕ್ಕೆ ಸಕಲ ಸಿದ್ಧತೆ ನಡೆಸಲಾಗ್ತಾ ಇದೆ. ಯುಪಿ ಡಿಜಿಪಿ ಪ್ರಶಾಂತ್ ಕುಮಾರ್ ಪ್ರಯಾಗ್ರಾಜ್ಗೆ ಆಗಮಿಸಿ ಮಹಾ ಕುಂಭಮೇಳಕ್ಕೆ ನಡೆಯುತ್ತಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದರು. इधर हट जाइए, इधर हट जाइए, बहुत दिखने जो बहुत दिखने आराम से बैठो. अगर नहीं अगर नहीं ತಮಿಳುನಾಡು ಜಿಲ್ಲೆಯ ವಿರುಧುನಗರ ಜಿಲ್ಲೆಯ ಸತ್ತೂರು ಪ್ರದೇಶದಲ್ಲಿ ಪಟಾಕಿ ತಯಾರಿಕಾ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ಸ್ಫೋಟಕ್ಕೆ ನಿಖರವಾದ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಈ ವಿಚಾರವಾಗಿ ಮಾಹಿತಿ ಕಲೆ ಹಾಕುವ ಕೆಲಸ ಸ್ಥಳೀಯ ಪೊಲೀಸರಿಂದ ಆಗ್ತಿದೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಿನ್ನೆ ಕೋರ್ಟ್ ಅಲ್ಲು ಅರ್ಜುನ್ಗೆ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿದೆ. ಈ ಹಿನ್ನೆಲೆ ನಟ ಅಲ್ಲು ಅರ್ಜುನ್ ಅವರ ಮಾವ ಕಾಂಚಾರ್ಲಾ ಚಂದ್ರಶೇಖರ್ ರೆಡ್ಡಿ ಶ್ಯೂರಿಟಿ ನೀಡುವುದಕ್ಕೆ ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋಪಾಲಿಟನ್ ಕ್ರಿಮಿನಲ್ ನ್ಯಾಯಾಲಯಕ್ಕೆ ಆಗಮಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಬಂಡೀಪೋರಾ ಜಿಲ್ಲೆಯ ವುಲಾರ್ ವ್ಯೂ ಪಾಯಿಂಟ್ ಬಳಿ ಮತ್ತೊಂದು ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಅವಘಡದಲ್ಲಿ 2 ಯೋಧರು ಸ್ಥಳದಲ್ಲಿಯೇ ಮೃತಪಟ್ಟರೆ ಇನ್ನುಳಿದ 3 ಯೋಧರಿಗೆ ಗಂಭೀರ ಗಾಯಗಳಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಬಂಡೀಪೋರಾ ಜಿಲ್ಲೆಯ ವುಲಾರ್ ವ್ಯೂ ಪಾಯಿಂಟ್ ಬಳಿ ಸೇನಾ ವಾಹನವು ರಸ್ತೆಯಿಂದ ಕೆಳಗಿಳಿದು ಆಳವಾದ ಕಮರಿಗೆ ಬಿದ್ದ ಪರಿಣಾಮ 3 ಯೋಧರು ಪ್ರಾಣ ಕಳೆದುಕೊಂಡಿದ್ದಾರೆ. 3 ಮಂದಿ ಗಾಯಗೊಂಡಿದ್ದಾರೆ. Düşen ona mega chip an düşen payını sağlasın. Az bu. ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಅಪರಾಧ ಕಾನೂನುಗಳ ತಿದ್ದುಪಡಿ ಮಸೂದೆ ಖಂಡಿಸಿ ಟಿಎಂಸಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
হুঁশিয়ার হুঁশিয়ার বাইরে বলি তৃণমূল কংগ্রেস তৃণমূল কংগ্রেস তৃণমূল তৃণমূল কংগ্রেস অপরাজিতা বিলের প্রতিবাদে আমাদের সংগ্রাম অপরাজিতা বিলের প্রতিবাদে আমাদের সংগ্রাম বন্দে মাতরম অপরাজিতা বিল স্বাক্ষর ದೆಹಲಿ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. 12,200 ಕೋಟಿಗೂ ಅಧಿಕ ಮೊತ್ತದ ದೆಹಲಿ ಗಾಜಿಯಾಬಾದ್ ಮೀರತ್ ನಮೋ ಭಾರತ್ ಕಾರಿಡಾರ್ನ ಹಾಗೂ ಸಾಹಿಬಾಬಾದ್ ಮತ್ತು ನ್ಯೂ ಅಶೋಕ್ ನಗರ ನಡುವಿನ ಮಾರ್ಗವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸುಮಾರು 4,600 ಕೋಟಿ ರೂಪಾಯಿ ಖರ್ಚು ಮಾಡಿ 13 ಕಿಲೋಮೀಟರ್ ಮಾರ್ಗ ನಿರ್ಮಿಸಲಾಗಿದೆ. ಛತ್ತೀಸ್ಗಢದಲ್ಲಿ ಪತ್ರಕರ್ತ ಮುಖೇಶ್ ಚಂದ್ರಕರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಲಾಗಿದೆ. 3 ಆರೋಪಿಗಳಾದ ರಿತೇಶ್ ಚಂದ್ರಕರ್, ದಿನೇಶ್ ಚಂದ್ರಕರ್ ಮತ್ತು ಮಹೇಂದ್ರ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಆರೋಪಿ ಸುರೇಶ್ ಚಂದ್ರಕರ್ ಅಕ್ರಮವಾಗಿ ಹೊಂದಿದ್ದ ಭೂಮಿಯನ್ನ ವಶಕ್ಕೆ ಪಡೆಯಲಾಗಿದೆ. ದೆಹಲಿ ಪೊಲೀಸರು ಬ್ಯಾಂಡ್ ಡಿಸ್ಪ್ಲೇ, ಪರೇಡ್ ಮತ್ತು ರೀಟ್ರೀಟ್ ಸಮಾರಂಭದೊಂದಿಗೆ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ದೇಶವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ಅರ್ಪಿಸಿದ ವೀರರಿಗೆ ಗೌರವ ಸಲ್ಲಿಸಲಾಯಿತು. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ದೆಹಲಿ ಪೊಲೀಸರು ಮಾಸಿಕ ಸಮಾರಂಭದಲ್ಲಿ ಭಾಗವಹಿಸಿದರು. तथा देश के सुरक्षा ढांचे को मजबूत स्तंभ प्रदान किया है. समानांतर CI ಶಿಮ್ಲಾ ಜಿಲ್ಲೆಯ ರೋಹ್ರು ಉಪವಿಭಾಗದಲ್ಲಿ ಇರುವ ದಲ್ಗಾಂವ್ ಗ್ರಾಮದಲ್ಲಿ ಭೂಂಡ ಮಹಾಯಜ್ಞ ನಡೆಸಲಾಯಿತು. 40 ವರ್ಷಗಳ ನಂತರ ನಡೆಸಲಾಗ್ತಾ ಇರುವಂತಹ ಈ ಭೂಂಡ ಮಹಾಯಜ್ಞಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಹಿಮಾಚಲ ಪ್ರದೇಶದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ರೋಮಾಂಚಕ ಪ್ರದರ್ಶನ ಅನಾವರಣಗೊಂಡು ಸ್ಥಳೀಯರೆಲ್ಲ ದೇವತೆಗಳನ್ನ ಹಾಡುಗಳು ಮತ್ತು ನೃತ್ಯಗಳೊಂದಿಗೆ ಸ್ವಾಗತಿಸಿದರು. ಕತ್ತಿಗಳು ಮತ್ತು ಕೋಲುಗಳನ್ನು ಹಿಡಿದು ಸಂಭ್ರಮಿಸಿದರು. 1960 ते पुरणमंजी लाहोटी यांनी मुलींच्या शिक्षणासाठीचे शिवधनुष्य केले.